ರವಿ ತೇಜ್ ಅವರ ಇರುಮುಡಿ ಮೂವಿ ನೋಡೋದಕ್ಕೂ ಮುಂಚೆ ಈ ಮೂವಿ ರವಿ ತೇಜ್ ಅವರ ಕಂಬ್ಯಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸತತವಾಗಿ 10 ರಿಂದ 15 ಫಿಲಮ್ ಫ್ಲಾಪ್ ಆದವು. KGF ಬರೋದಕ್ಕೂ ಮುಂಚೆ ಹಿಟ್ಟಾಗಿದ್ದ ಅವ್ರ ಫಿಲಮ್ ಅಲ್ಲಿಂದ ಇಲ್ಲಿವರೆಗೂ ಅವ್ರು ಕಂಡಿದ್ದು ಫ್ಲಾಪ್. ಒಂದ್ 6-7 ವರ್ಷ ಆದ್ಮೇಲೆ ಅವ್ರ ಮೂವಿ ಹಿಟ್ಟಾಗ್ತೈತೆ ಅಂತಾನೆ ಹೇಳ್ಬೋದು. ಇನ್ನು ಇರುಮುಡಿ ಮೂವಿದ ರಿವ್ಯೂ ನೋಡೋದಾದ್ರೆ ಆ ಊರಲ್ಲಿ ರವಿ ತೇಜ ಮತ್ತೆ ಅವ್ರ ಹೆಂಡತಿ ಇರ್ತಾರೆ. ಆದ್ರೆ ಅವರಿಗೆ ಮಕ್ಳಿರಲ್ಲ. ನಂತರ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿಂತಾರೆ. ಅವಾಗ ಒಂದ್ ಮಗು ಹುಟ್ಟುತ್ತೆ. ಆ ಮಗು ಮೇಲೆ ರವಿ ತೇಜ್ ಅವ್ರಿಗೆ ಬಹಳ ಪ್ರೀತಿ ಇರುತ್ತೆ. ಇನ್ನು ರವಿ ತೇಜ್ ಅವರು ದಿನ ಪೂರ್ತಿ ಕುಡಿತಿರ್ತಾರೆ, ವರ್ಷದಲ್ಲಿ 41 ದಿನ ಬಿಟ್ಟು. ಯಾಕಂದ್ರೆ ಆ 41 ದಿನ ಮಾಲೆ ಹಾಕಿರ್ತಾರೆ. ಅವ್ರ ಮಗಳು ಹುಟ್ಟಿದ್ಮೇಲೆ ಅವ್ರ ಮಾಲೆ ಹಾಕೋದಕ್ಕೂ ಮುಂಚೆ ಅವ್ರ ಮಗಳಿಗೆ ಒಂದು ಪ್ರಾಮಿಸ್ ಮಾಡ್ತಾರೆ, ನಾನು ಇನ್ ಮುಂದೆ ಕುಡಿಯಲ್ಲ ಅಂತ. ಅಪ್ಪ ಮಗಳು ಬಾಂಡಿಂಗು ತುಂಬಾ ಸ್ಟ್ರಾಂಗ್ ಇರುತ್ತೆ. ಮಗಳು ಅವಳಿಗೆ ಬೇಕಿರೋದ್ ನೇನೇ ಹೇಳೋದಕ್ಕೂ ಮುಂಚೆ ಅಪ್ಪಂಗೆ ಗೊತ್ತಾಗ್ತಿರುತ್ತೆ. ಜೊತೆಗೆ ರವಿ ತೇಜ್ ಅವರು ಅವ್ರ ಮಗಳಿಗೆ ಹೇಳಿರ್ತಾರೆ, ನಿಂಗೆ ಏನೇ ಆದ್ರೂ ನನಗೆ ಮೊದ್ಲು ಹೇಳು, ನೀನು ನಿನ್ ಮನ್ಸ್ನಾಗ ಇಕ್ಕೆಂಬೇಡ ಅಂತ. ಆದ್ರೆ ಅವ್ರು ಪ್ರಾಮಿಸ್ ಮಾಡಿದ ನಂತರ ಒಂದ್ 3 ದಿನ 4 ದಿನ ಆದ್ರೂ ಅವ್ರ ಮಗಳು ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ರವಿ ತೇಜ್ ಅವರು ಅದ್ರ ಬಗ್ಗೆ ಗಮನ ಹರಿಸಲ್ಲ. ಜೊತೆಗೆ ಈ ಮೂವಿನಲ್ಲಿ ಒಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ನ ನೀವು ಥಿಯೇಟರ್ಗೆ ಅಥವಾ OTT ರಿಲೀಸ್ ಆದ್ಮೇಲೆ ನೋಡ್ಬೇಕು. ಪೂರ್ತಿನ ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಜೊತೆಗೆ ಈ ಮೂವಿನಲ್ಲಿ ಕನ್ನಡ ಆಕ್ಟರ್ ವಿಲನ್ ಆಗಿದ್ದಾರೆ. ಜೊತೆಗೆ ಒಬ್ರು ಲೇಡಿ ವಿಲನ್ ಕೂಡ ಇದ್ದಾರೆ. ಇನ್ನು ಮೂವಿನಲ್ಲಿ 4 ಜನ ಆಂಟಿ ಸೋಷಿಯಲಿಸ್ಟ್ ಇರ್ತಾರೆ, ಅಂದ್ರೆ ಕೆಟ್ಟ ಜನಗಳು ಅಂತ ಹೇಳ್ಬೋದು. ಅವರು ಹೆಣ್ಮಕ್ಳ ಮೇಲೆ ಸ್ವಲ್ಪ ಮಟ್ಟಿಗೆ ಆಸೆ ಇಟ್ಕೊಂಡಿರ್ತಾರೆ. ಇನ್ ಮುಂದೆ ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ನೀವು ಮೂವಿ ನೋಡೇ ತಿಳ್ಕೊಬೇಕು. ಈ ಮೂವಿನಲ್ಲಿ ತುಂಬಾ ಅಟ್ರಾಕ್ಟಿವ್ ಅನ್ಸೋದು ಅಯ್ಯಪ್ಪ ಸ್ವಾಮಿ 2 ಸಾಂಗ್ಗಳು. ಇನ್ನು ರವಿ ತೇಜ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಆ ಪಾಪು ಆಕ್ಟಿಂಗ್, ಜೊತೆಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, BGM ಆಗಿರ್ಬೋದು, ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಕ್ಯಾರೆಕ್ಟರ್ ಗೆ ತೆಲುಗಿನಲ್ಲಿ ರವಿ ತೇಜ್ ಅವ್ರನ್ನ ಬಿಟ್ರೆ ಬೇರೆಯವರು ಸೂಟ್ ಆಗಲ್ಲ ಅಂತ ನನ್ನ ಅನ್ಸಿಕೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಈ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ. ಇಂಗ್ಲಿಷ್ದು ಟಾಕ್ಸಿಕ್ ಟ್ರೈಲರ್ ರಿವ್ಯೂ ಕೊಡ್ತೀನಿ, ಹೋಗಿ ನೋಡಿ.